ಮೇಡಮ್ ಬನ್ನಿ. ಸರ್ ಭಾಳ ಸ್ಲೋಗಿ ಬಂದಿದ್ದೀವಿ. ಇವ್ರು ಇರ್ತಾರಲ್ಲ ಬಿಡಿ, ಫೇಮಸ್ ಆಗ್ಬಿಡೋನು. ಸರ್ ಈಗ ನೀವೇನು BBMPಯಲ್ಲಿ ಈಗ ಒಂದು ಚದರ ಸ್ಕ್ವೇರ್ ಫೀಟ್ಗೆ 250 ರೂಪಾಯಿಂದ 300 ರೂಪಾಯಿ ಏನು ಫಿಕ್ಸ್ ಮಾಡಿದ್ವಲ್ಲ, ಅದು ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಸರ್. ಅದು 130-40 ಸೈಟ್ಗೆ ಮಿನಿಮಮ್ 5,000 ರೂಪಾಯಿ ಮಿನಿಮಮ್ ಹಾಕೊಂಡ್ರೆ 3 ಲಕ್ಷ ರೂಪಾಯಿ ಆಗುತ್ತೆ. ಮಿನಿಮಮ್ 5 ನೀನು 1,000 ರೂಪಾಯಿ ಜಾಸ್ತಿ ಹಾಕೊಂಡ್ರೆ 6 ಲಕ್ಷ ಆಗುತ್ತೆ. 15,000 ರೂಪಾಯಿವರೆಗೂ ಇದೆ ಗೈಡ್ಲೈನು. ಮಿನಿಮಮ್ ಬೆಂಗಳೂರಲ್ಲಿ 4,500 ರೂಪಾಯಿ 4,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಇಷ್ಟೊಂದು ಆಗಿಬಿಟ್ರೆ ಬೆಂಗಳೂರಲ್ಲಿ ಯಾರಾದರೂ ಸಾಮಾನ್ಯ ಜನ ಜೀವನ ಮಾಡಲಿಕ್ಕಾಗುತ್ತೆ ಸರ್? ಇದಕ್ಕೇನು ಸರ್ ಇದೇನು ಇದು ಜನರ ಪರವಾಗಿ ಜನ ಯಾರು ಬೆಂಗಳೂರಲ್ಲಿ ಬದುಕೋಕ್ಕಾಗಲ್ಲ. ಆಮೇಲೆ ಯಾರು ಈಗ ಬಡವರು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಅಂತಂದರೆ ಈಗ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ. ಮನೆಗಳನ್ನೂ ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ಸೀಜ್ ಮಾಡ್ಬೋದು. ಹಿಂದೆ ಎಲ್ಲ ಇತ್ತು ಆ ತಮಟೆ ಗಿಮಟೆ ಹೊಡ್ಸ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮನೆಗಳವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀರಿ. ಈ ರೀತಿ ಮಾಡಿಬಿಟ್ರೆ ಅದು ಟ್ಯಾಕ್ಸು ಅವೈಜ್ಞಾನಿಕವಾಗಿ ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡಿಬಿಟ್ರೆ ಯಾರು ಮಾಡೋಕ್ಕೆ ಆಗಲ್ಲ ಸರ್. ಮಾಡಿದ ಅಥವಾ ಫೀಸ್ ಇಲ್ಲ ಸರ್, 3 ಲಕ್ಷದಿಂದ ಅದೆಲ್ಲ ಆಗುತ್ತೆ ಸರ್. ಈಗ ಆಗಲಿ SLP ಹಾಕ್ಕೊಂಡು ಆಲ್ರೆಡಿ ಕೋರ್ಟಲ್ಲಿ ಅದೇನಾಗಿದೆ, ರೆಗ್ಯುಲರೈಸ್ ಮಾಡಲಿಕ್ಕೆ 50% ಬಿಲೋ ಇದ್ದರೆ ಈಗ ಆಲ್ರೆಡಿ ಹಿಂದೆ ಇದೇ ಸರ್ಕಾರ ಮಾಡಿ ಆಗಲಿಲ್ಲ. ಆಗ 50% ಬಿಲೋ ಇದ್ದರೆ ಮಾಡ್ಬೋದು, 50% ಎಬೋ ಇದ್ದರೆ ಮಾಡೋಕ್ಕೆ ಆಗಲ್ಲ ಅಂತ. ಬೆಂಗಳೂರಲ್ಲಿ ಸರ್ ಯಾವ ಬಿಲ್ಡಿಂಗೂ 50% ಬಿಲೋ ಇಲ್ಲ ಸರ್. ಪಾಯಿಂಟ್ ಇಷ್ಟೇ, ನಾವು ಮೊದಲು ತೆರಿಗೆ ತಗೊಳ್ತಾ ಇದ್ದೇವೆ. ಇದು ಯಾರು ಬಿ ಖಾತಾದಲ್ಲಿ ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಅವ್ರದ್ದು ಮಾತ್ರ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಆದೇಶ ಅದೇ ಪ್ರಕಾರ ಇದೆ ಸರ್. ಅದು ಒಂದು ಕಾನೂನಲ್ಲಿ ಸರ್, ಯಾವ KMC ಆ್ಯಕ್ಟಲ್ಲಾಗಲಿ BBMPಲಾಗಲಿ ಈಗ GBN ಆಗಲಿ ಯಾವುದಾದ್ರೂ ಕಾನೂನಲ್ಲಿ A ಮತ್ತು B ಖಾತಾ ಅಂತಿದೆಯಾ ಸರ್? ಸೆಲ್ಫ್ ಅಸೆಸ್ಮೆಂಟು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಇದಿರೋಂಥದ್ದು. B ಖಾತಾ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿದೆ ಸರ್? ಆಮೇಲೆ A ಖಾತಾ B ಖಾತಾ ಅನ್ನೋದಿಲ್ಲ, ಖಾತಾ ಅಂತ ಇತ್ತು. ಅದನ್ನೇ ಇವರು A ರಿಜಿಸ್ಟರು B ರಿಜಿಸ್ಟರ್ ಅಂತ ನಿಮ್ಮ AROಗಳು ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಟ್ಯಾಕ್ಸ್ ಅಸೆಸ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದು. ಅದನ್ನು ಇವರು A ಖಾತಾ B ಖಾತಾ ಅಂತೇಳಿ ರಾಜಪತ್ರನೇ ಹೊರಟ್ಬಿಟ್ಟಿದ್ದಾರೆ. ಎಲ್ಲಿದೆ ಸರ್ ಕಾನೂನಲ್ಲಿ A ಖಾತಾ B ಖಾತಾ ಅಂತ ಹೇಳ್ಬಿಟ್ಟು? ತಪ್ಪಲ್ವ ಇದು? ಅದು ಎಲ್ಲ ಇದೆ. ನೀವು ಸರ್ಕಾರ ಗಮನಕ್ಕೆ ತರ್ತೀನಿ, ಆಮೇಲೆ ಮಾಡಿ ಹೇಳ್ತೀನಿ. ಬಿಲ್ಡಿಂಗೇ ನೀವು ವಶ ತೊಗೊಂಡ್ಬಿಡ್ತೀರ ಸರ್. ಈಗ ಅದು ಒಂದು ಸರ್ ನಮ್ಮದೇನಿಲ್ಲ. ನಾವು ನಮ್ಮ ಪಕ್ಷದ ವತಿಯಿಂದ ಏನೀಗ ಅವೈಜ್ಞಾನಿಕವಾಗಿ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ದಾರೆ, ಅದು ಸೆಟ್ರೇಟ್ ಆಗಬೇಕು ಸರ್. ನಿಮ್ಮ ಏನು ರೆಕಮೆಂಡೇಷನು ಸರ್? ರೆಕಮೆಂಡೇಷನು ಇದು ಟ್ಯಾಕ್ಸು ಫಿಕ್ಸ್ ಮಾಡಬೇಕು. ಹಿಂದೆ ಇತ್ತು, ಹಿಂದೆ ಎಷ್ಟಿತ್ತು? ಒಂದು ಚದುರ ಗಜಕ್ಕೆ 13,800 ರೂಪಾಯಿ ಇತ್ತು. ಅದಾದಮೇಲೆ ಹಿಂದೆ ಇದೇ ಮಾನ್ಯ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಹೆಚ್ಚು ಮಾಡಿದರು. ಆಗ ಮತ್ತೆ ಎಲ್ಲ ಒಂದು ಜನ ಕೋರ್ಟ್ಗೆ ಹೋಗಿ ಇದನ್ನು ಮತ್ತೆ ನೀವು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು, ಮತ್ತೆ ಕಡಿಮೆ ಮಾಡಿದರು. ಈಗ BDAದಲ್ಲಿ ಇರ್ತಕ್ಕಂಥ ಸರ್ ಚದುರಡಿಗೆ ಏನು ಮನೆಗಳಿಗೆ ವಾಣಿಜ್ಯ ಇದಕ್ಕೆ ಈ ಮನೆಗಳಿಗೆ 23 ರೂಪಾಯಿ ಇದೆ, 23 ರೂಪಾಯಿ ಚದರ ಇದೆ. ಕಮರ್ಷಿಯಲ್ಗೆ 27 ರೂಪಾಯಿ ಇದೆ ಒಂದು ಚದರಡಿಗೆ. ಇವರು ಒಂದು ಚದರಡಿಗೆ BBMPಯಲ್ಲಿ 300 ರೂಪಾಯಿ ಮಾಡಿಬಿಟ್ರೆ ಇದು ಯಾವ ಸರ್? ಇದು ಏನಾದರೂ ಇದಕ್ಕೆ ಏನಾದರೂ ಒಂದು ಇದೆಯಾ ಸರ್? ತಮಗೆ ಒಂದು A ಖಾತಾ B ಖಾತಾ ಅಂತ ಯಾವುದಾದ್ರೂ ಕಾನೂನಲ್ಲಿ ಇದೆಯಾ ಸರ್? ನಿಮಗೆ ಯಾವುದಾದ್ರೂ KMC ಕಾಯ್ದೆಯಲ್ಲಾಗಲಿ ರಿಕ್ವೈರ್ಮೆಂಟ್ ಟು ಪೇ ಟ್ಯಾಕ್ಸ್. ನಾವು ದ ಓನ್ಲಿ ಕ್ವೆಶ್ಚನ್ ಇಸ್, ಈಗ ಎಲ್ಲರೂ ಈಗ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಕಮ್ ಅಪ್ ಇನ್ ಲೇಔಟ್ಸ್ ವಿಚ್ ಆರ್ ನಾಟ್ ಆಥರೈಸ್ಡ್. ಅವ್ರಿಗೆ ಐದರ್ ಕನ್ವರ್ಷನ್ ಮಾಡಿಲ್ಲ ಅಥವಾ ನೋಡಿ ಸರ್, ಇಲ್ಲಿ ಅವ್ರು ಕನ್ವರ್ಷನ್ ಮಾಡಿಲ್ಲ ಅಥವಾ ಅವರು ಕರೆಕ್ಟಾಗಿ ಅಪ್ರೂವಲ್ ತೊಗೊಂಡಿಲ್ಲ. ಎಸ್ ಸರ್. ನಾವು ಅಪ್ರೂವಲ್ ಮತ್ತು ಇದು ತೊಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಪೇ ಸಮ್ ರೆಗ್ಯುಲರೈಸೇಷನ್ ಫೀ. ಅದರ ಆಧಾರದ ಮೇಲೆ ತೊಗೊಳ್ಬೋದು. ಸೊ ಇಫ್ ದಿಸ್ ಅಲೌಸ್ ಫಾರ್ ಎನಿ ರೆವೆನ್ಯೂ ನಲ್ಲಿ ಇಫ್ ದೇ ಹ್ಯಾವ್ ನಾಟ್ ಟೇಕನ್ ಆಥರೈಸೇಷನ್ ದೆನ್ ದೇ ಹ್ಯಾವ್ ಟು ಟೇಕ್ ಖಾತಾ ಸಿಗಬೇಕಾದ್ರೆ ಒಂದು ಪ್ರೊಸೀಜರ್ ಕೊಟ್ಟಿದ್ದೀವಿ. ಆ ಪ್ರೊಸೀಜರ್ ಆಧಾರ ಮೇಲೆ ನಾವು ಮಾಡ್ತಾ ಇದ್ದೀವಿ ಸರ್. ಇದು ನೋಡಿ ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ ಸರ್. ಇಲ್ಲ ನಿಮ್ಮ ನೋಡಿ ಸರ್, ತರಲಿಲ್ಲ ಸರ್, ಪ್ರಿಂಟೌಟ್ ತಗೊಂಡಿಲ್ಲ ಸರ್. ಈಗ B ಖಾತಾ A ಖಾತಾ ಈಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಮಾಡ್ತಾ ಇದ್ದೀವಿ. ಇನ್ ದ ಸೆನ್ಸ್ ಲೇಔಟ್ ಅಪ್ರೂವಲ್ ತಗೊಂಡಿಲ್ಲ, ಕನ್ವರ್ಷನ್ ಮಾಡಿಲ್ಲ ಸರ್. ನೋಡಿ ಕನ್ವರ್ಷನ್ ಮಾಡಲಿ ರಾಜಪತ್ರದಲ್ಲೇ ನೀವು ಹಾಕಿದ್ದೀರಿ ನೋಡಿ ಸರ್, A ಖಾತಾ B ಖಾತಾ ಅಂತ ಹಾಕ್ಬಿಟ್ಟು. B ರಿಜಿಸ್ಟರ್ ನಲ್ಲಿ ಇರ್ತಕ್ಕಂಥ ಖಾತೆಗಳು B ಖಾತೆ ಸರ್. ಒಂದು ನಿಮಿಷ, ನೀವು A ರಿಜಿಸ್ಟರ್ B ರಿಜಿಸ್ಟರ್ ನೀವು ನೋಡಿ ಸರ್, ರಾಜಪತ್ರದಲ್ಲೇ ಮಾನ್ಯ
ದೆನ್ ದಟ್ ಇಸ್ ದ ಕರೆಕ್ಟ್ ಥಿಂಗ್. ನೋ ಸರ್, ಎ ಖಾತಾ ಬಿ ಖಾತಾ ಅಂತಿದೆ, ರಿಜಿಸ್ಟರ್ ಅಂತೇಳಿ ಮೆನ್ಷನ್ ಮಾಡಿ ರಾಜಪತ್ರದವ್ರು ಹಂಗೆ ಇದೆ ನೋಡಿ ಸರ್. ಅದರ ಪ್ರಕಾರ ನಾವು ಆಲ್ರೆಡಿ ಕೊಟ್ಟಿದ್ದೇವೆ, ಅದು ದಟ್ ಇಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್. ಕರೆಕ್ಟು ಮಾಡಿದ್ದಾರೆ ಸರ್. ಇಲ್ಲಿ ನೋಡಿ ಸರ್, ಎ ಖಾತಾ ಬಿ ಖಾತಾ ಅಂತಿದೆ. ಯಾವುದು ವಿಲ್ ಗೋ ಥ್ರೂ ದ ನೋಟಿಫಿಕೇಶನ್, ವಿಲ್ ಕ್ಲಾರಿಫೈ ಅದರ ಮೇಲೆ ಕ್ಲಾರಿಫೈ. ಬಟ್ ಪಾಯಿಂಟ್ ಮಾಡಿದೆ ಸರ್, ಇದೆ ಸರ್. ಪಾಯಿಂಟ್ ಈಸ್ ವಾಟ್ ಎವರ್ ಇಸ್ ಡಿಫೈನ್ಡ್ ಆಸ್ ಪರ್ ಗೆಜೆಟ್ ಅದರ ಮೇಲೆ ಮಾಡ್ತೀವಿ. ಈಗ ನೀವು ಏನು ಕೇಳ್ತಾ ಇದ್ದೀರಿ, ಇದರ ಬಗ್ಗೆ ಏನಾದರೂ ರೇಟ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ರೆ ಅದರ ಬಗ್ಗೆ ಸರ್ ರೇಟ್ ತೀರ್ಮಾನ ಸರ್ಕಾರ ಸಿಂಗಲ್ ಫ್ಲಾಟ್ ಇದೆಯಲ್ಲ ಸರ್, 2000 ಸ್ಕ್ವೇರ್ ಮೀಟ್ರಿಗೆ ಅಂದರೆ ಅರ್ಧ ಎಕರೆಗೆ ಸುಮಾರು 1,70,00,000 ಕಟ್ಟಬೇಕು. ಅದೇ ನೀವು 1 ಎಕರೆಗೆ ಎಷ್ಟು 2,70,00,000 2,80,00,000 ಕಟ್ಟಬೇಕು ಸಿಂಗಲ್ ಫ್ಲಾಟ್ ಅಪ್ ಟು 5% ಹಾಕೊಂಡ್ರೆ. ಆಮೇಲೆ ಅದು ನೀವು ನೋಡಿ ಸರ್ ಅವೈಜ್ಞಾನಿಕವಾಗಿದೆ ಸರ್. ಏನು ಅದಕ್ಕೇನು ಯಾರು ಕಟ್ಟಕ್ಕೆ ಆಗಲ್ಲ ಸರ್. ಈಗ ಸರ್ ಲಿಂಕಿಗೆ ಮಾಡಿದ್ದೀವಿ ಸರ್, ಗೈಡೆನ್ಸ್ ವ್ಯಾಲ್ಯೂ ಲಿಂಕ್ ಮಾಡಿದ್ಮೇಲೆ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗಲ್ಲ ಸರ್. ಆಮೇಲೆ ಇವ್ರು ಏನು ಬೇಕಾದ್ರೂ ಕಾಯ್ದೆ ಮಾಡ್ಕೊಂಡು ಯಾರು ಜನ ಟ್ಯಾಕ್ಸ್ ಕಟ್ಟಲ್ಲ ಸರ್. ನನಗೆ ಗೊತ್ತಿರೋಗೆ ಒಂದು ಸರ್, ತಮಗೆ ಗೊತ್ತಿರ್ತಕ್ಕಂಥದ್ದು ಸರ್, ಎ ಖಾತಾ ಬಿ ಖಾತಾ ಅಂತೇಳಿ ಇವ್ರು ಮಾಡ್ಕೊಂಡಿದ್ದಾರೆ ಸರ್. ಈ ಕಡೆ ಸರ್, ಎ ಖಾತಾ ಬಿ ಖಾತಾ ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ಸರ್. ನಿಜವಾಗ್ಲೂ ಸರ್ ಇದು ದೊಡ್ಡ ಒಂದು ಬೆಂಗಳೂರು ಜನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮೋಸ. ಆಮೇಲೆ ಇದು ಯಾರು ಕಟ್ಟೋದಿಲ್ಲ. ಆಮೇಲೆ ಯಾರಾದರೂ ತೆರಿಗೆ ಪದ್ಧತಿನ ಇದು ಮಾಡ್ಕೊಬೇಕಲ್ಲ ಸರ್. ತೆರಿಗೆ ಪದ್ಧತಿನ ಈ ರೀತಿ ಮಾಡಿದ್ರೆ ಅದು ಆಗುತ್ತೆ. ಅದು ನೋಡ್ತೇನೆ ಸರ್, ವೆರಿಫೈ ಮಾಡಿ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಒಂದು ಬಿ ಖಾತಾ ಸರ್ಕಾರ ಮಾಡಿದ ನಿರ್ದೇಶನ ಸರ್ಕಾರ ಗಮನ ತರ್ತದೆ ಸರ್. ಅದನ್ನು ನಾವು ಸರ್ಕಾರ ಮಾಡ್ತಾರೆ ಸರ್. ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತಾವೇನೆ, ಅದರ ಚೀಫ್ ಕಮಿಷನರ್ ತಾವೇ ಮಾಡಬೇಕು. ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗುತ್ತೆ ಸರ್. ಬಿ ಖಾತಾ ಅಂತೇಳಿ ಸರ್, ಈಗ ಒಂದು ಇಡೀ ಬೆಂಗಳೂರು ನಗರದಲ್ಲಿ 2003ರಲ್ಲಿ ಬೆಟರ್ಮೆಂಟ್ ಟ್ಯಾಕ್ಸ್ ನೀವು ಸ್ಟಾಪ್ ಮಾಡಿಬಿಟ್ರಿ. 2003ರಿಂದ 2025 ಇವತ್ತವರೆಗೂ ಸಹ ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ. ಅವಾಗೆಲ್ಲ 7 ನಗರಸಭೆನ ಮತ್ತು ಅದನ್ನು ಸೇರಿಸಿದ್ರು, 110 ಹಳ್ಳಿನ ಸೇರಿಸಿ BBMP ಆಗೋಯ್ತು. ಇವತ್ತವರೆಗೂ ಬೆಟರ್ಮೆಂಟ್ ತಗೊಂಡಿಲ್ಲ. ಬೆಟರ್ಮೆಂಟ್ ತಗೊಂಡಿದ್ದು ಬರೀ ಬೆಂಗಳೂರು ನಗರದಲ್ಲಿ ಇದಕ್ಕೆ ಏನು ನಮ್ಮ ಇಲ್ಲ ಸರ್, BDOದಲ್ಲಿ ತಗೊಂತ ಇದ್ರು. ಕನ್ವರ್ಷನ್ ಆಗಿದ್ರೆ BBMPಯಲ್ಲೂ ಕನ್ವರ್ಷನ್ ಜಾಗ ಇದ್ರೆ ಮಾತ್ರ ಬೆಟರ್ಮೆಂಟ್ ತಗೊಂತಿದ್ರು, ಖಾತಾ ಕೊಡ್ತಿದ್ರು. ರೆವಿನ್ಯೂ ಲ್ಯಾಂಡ್ಗೆ ಯಾರೂ ಖಾತೆ ಕೊಡ್ತಿಲ್ಲ. ಈಗ ಇಲ್ಲಿಗೆಲ್ಲ ಎಲ್ಲ ಕಟ್ಟಿಬಿಟ್ಟಿದ್ದಾರೆ. ಅದನ್ನು ಹೆಂಗೆ ಸರ್ ಇದಕ್ಕೆ ತಗೊಂಬರೋಕ್ಕಾಗ್ತದೆ? ಆಮೇಲೆ ಸರ್, ಎ ಖಾತಾ ಬಿ ಖಾತಾ ಇರೋದನ್ನು ನೀವು ಆಯಿತು, ಬಿ ಖಾತಾ ಇರೋದನ್ನು ಎ ಖಾತಾ ಕನ್ವರ್ಟ್ ಮಾಡ್ತೀರಂತ ಸರ್. ಈಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಎಲ್ಲ ಆಂಧ್ರ ಬಿಲ್ಡರ್ಗಳು ಬಂದು 7 ಫ್ಲೋರ್ 8 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ಏನೂ ಇಲ್ಲ, ಬೀನು ಇಲ್ಲ. ಅದನ್ನ ಹೆಂಗೆ ತರ್ತಾರೆ ಸರ್? ಯಾವೆಲ್ಲ ಎಲಿಜಿಬಲ್ ಇದ್ದಾರೆ ಫಸ್ಟ್ ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ನೋಟಿಫಿಕೇಶನ್ ಬಂದಿದೆ ಸರ್ಕಾರ ಕಡೆಯಿಂದ, ಅದರ ಆಧಾರದ ಮೇಲೆ ಇಂಪ್ಲಿಮೆಂಟಿಂಗ್ ಮಾಡಿ ನೋಡ್ತೀವಿ. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ತಾವು ಇದರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ಇದು ಅವೈಜ್ಞಾನಿಕ ವಿಧಿ ಅಂತ ಹೇಳ್ಬಿಟ್ಟು ಅದು ಸರ್ಕಾರ ಗಮನ ತರ್ತೀವಿ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಅದೊಂದು ಮುಟ್ಕೊಂಡು ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದೊಂದು ಚೂರು ಯಾಕಂದರೆ ಸ್ವಲ್ಪ ಹಿಂದೆ ಬಂದಿದೆ, ಹಿಂದೆ ಬಂದ್ಬಿಡೋಣ. ಹಂಗೆ ಸ್ವಲ್ಪ ಹಿಂದೆ ಬಂದ್ಬಿಡ ಆಗಲ್ಲ ಸರ್. ಗೌಡ್ರ ಈ ಕಡೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.